बाय बाय टाटा गुड बाय गया। ಇದು ಮಿನಿ ಸಮುದ್ರನೇ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಗೇಮು. ಅಲೆ ಹೆಂಗ್ಸ್ತಾ ಇದೆಯಲ್ಲ, ಇದೆಲ್ಲ ಅಮ್ಮನವರ ಮಕ್ಕಳಿಗೆ, ಅವರಿಗೆ ಮಕ್ಕಳಾಗುತ್ತೆ ಅಂತ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಜಂಪ್ ಮಾಡ್ಕೊಂಡು ಯಾವ ಕನ್ನಡನ ಇದು? ಇಡೀ ಫಿಲಮ್ ಮುಗಿಯಿತು. ನೆಕ್ಸ್ಟ್ ಈಗ ಆಟ ಆಡಕ್ ಹೋಗೋದೆ. ಬೇಕು ಹೆಣ್ಮಕ್ಳು ಬೇಕು, ಇಲ್ಲಿ ಬಂದು ಕೇಳ್ಕೊಂಡು ಹೋದ್ರೆ ಮಕ್ಕಳಾಗುತ್ತಂತೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಕೂಡ ಆ ಅಮ್ಮನವರ ಮಕ್ಕಳಂತೆ. ಇಲ್ಲಿ ಅಂದಂಗೆ ವಾಟರ್ ಗೇಮ್ಸಿಗೆ ಬಂದ್ಗಳಿಗೆ ರಿಡಿಯನ್ಸ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನು ಸಿಗುತ್ತೋ ಅದೇ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಮಾತ್ರ ಸೂಪರ್ ಆಗಿದೆ. ಎಲ್ಲ ವಾಟರ್ ಗೇಮ್, ಡ್ರೈ ಗೇಮ್ ಎಲ್ಲ. ಏನಾದರೂ ಟ್ರಿಪ್ಪಿಗೆ, ಟೂರಿಗೆ, ಒಳ್ಳೆ ಕೆಲಸಕ್ಕೆಲ್ಲಾದ್ರೂ ಹೋಗ್ತಾ ಇದೀವಿ ಅಂದ್ರೆ ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ನೆನೆಸ್ಕೊಂಡು ಕಪ್ಪೆ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಂತಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಬಿಚ್ಚಿದಾರ. ನಾನು ಹಂಗೆ ಬಿಚ್ತೀನಿ ಅಂತ ಹೇಳಿ ಹಂಗೆ ಬಿಚ್ಚು ನಿಂತ್ಕೊಂಡಿದ್ದಾಳಪ್ಪ. ಬರೀ ಇಂತ ಸರಿ ಫೈನಲಿ ಯುವ ರೆಸಿಡೆನ್ಸಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದಾಗಿದೆ. ಸೊ ಟಿಕೆಟ್ ಎಲ್ಲ ತಿಂಡಿ ಗಿಂಡಿ ತಗೊಂಡ್ಬಂದಿದ್ದಾರೋ ಇದ್ಲೋ ಅಂತ ಚೆಕ್ ಮಾಡಿ ಬಿಡ್ತಾರೆ ಕೌಂಟ್ರಲ್ಲಿ. ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನು ಸಿಗುತ್ತೋ ಅದೇ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಮಾತ್ರ ಸೂಪರ್ ಆಗಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಸಿಗುತ್ತೆ ಇಲ್ಲಿ ಬಂದ್ರೆ. ಡ್ರೈ ಗೇಮ್ಸ್ ಆಗಿರ್ಬೋದು, ಎಲ್ಲ ಕಡೆ ನಾನೇ ಇದ್ದೀನಿ, ಎಲ್ಲೆಲ್ಲೂ ನಾನೇ ಹೆಂಗಪ್ಪ ಒಳಗೆ ಹೋಗೋದಂತ ಯಪ್ಪ ದೇವಾ. ಆಲ್ರೆಡಿ ಆಡಿದೀವಿ. ಗೇಮ್ಗಳಿದಾವೆ ವಂಡರ್ಲಾದಲ್ಲಿ. ಅಲ್ಲಿ ಇಲ್ಲಿ ಹೋದ್ರೆ ಸ್ವಲ್ಪ ಹೊತ್ತು ಕಾಯ್ತಾ ನಿಂತ್ಕೋಬೇಕಾಗುತ್ತೆ ಒಂದೊಂದು ಗೇಮಿಗೆ. ಬಟ್ ಇಲ್ಲಿ ಅಷ್ಟು ಚೆನ್ನಾಗಿದೆ. ಒಂದು ಅಡಲ್ಟ್ಸಿಗೆ 7 ಹೀಗೆ ಮಾಡೋದು. ಆಫ್ಟರ್ ಟ್ರಿಪ್ ಸಣ್ಣ ಮಕ್ಕಳಿಗೆ ಹೋಗ್ಬೇಕಾದ್ರೆ ಟ್ರಿಪ್ಪಿಂದ ಬಂದ್ಮೇಲೆ ಎನರ್ಜಿ ಖಾಲಿ, ಹೊಟ್ಟೆನೂ ಖಾಲಿ. ಊಟ ಮಾಡ್ಕೊಂಡೇ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಅನ್ನ, ಸಾಂಬಾರು, ತಿಳಿಸಾರು, ಪಾಯಸ. ಹಾಯ್ ನಮಸ್ಕಾರ ಕಣ್ರಿ, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ, ಇವತ್ತು ನಾವು ಸಮ್ಮರ್ ಹಾಲಿಡೇಸ್ ಅಲ್ವಾ, ನಮ್ಮ ವಾತಿಕೆಯವರು, ನಮ್ಮ ವೈನಿಯರ್ ಮಕ್ಕಳೆಲ್ಲ ಬಂದಿದ್ದರು. ಸೊ ಎಲ್ಲರೂ ಸೇರಿ ಯುವ ವಾಟರ್ ಗೇಮ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಕುಂದಾಪುರದಲ್ಲಿರೋದು. 1:15 ಎದ್ದಿದ್ವಿ. 4 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ರೆಡಿಯಾಗಿ ಗಾಡಿ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಗಾಡಿ ಕೂಡ ಬಂತು. ಗಾಡಿಗೆ ಪೂಜೆ ಮಾಡೋಣ ಅಂತ ನಮ್ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯನ ಹಾಗೆ ಎಲ್ಲಾದರೂ ಟ್ರಿಪ್ಪಿಗೆ, ಟೂರಿಗೆ, ಒಳ್ಳೆ ಕೆಲಸಕ್ಕೆಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ನೆನೆಸ್ಕೊಂಡು ಹೋಗೋದೇ ನಮ್ಮದು ಸಂಪ್ರದಾಯ. ನಮ್ಮ ಅತ್ತೆ ಪೂಜೆ ಎಲ್ಲ ಮುಗಿಸಿದ್ರು. ನಮ್ಮ ಲಗೇಜು ಬ್ಯಾಗ್ ಎಲ್ಲ ಗಾಡಿ ಒಳಗಿಟ್ಟು ಎಲ್ಲರೂ ಸೀಟಲ್ಲಿ ಕುತ್ಕೊಂಡು ಸೆಲ್ಫಿ, ಫೋಟೋ ಎಲ್ಲ ತಕ್ಕೊಂಡು ಸ್ಟೇಟಸಿಗೆ ಹಾಕ್ತಾ ಇದ್ವಿ. ಅಷ್ಟರಲ್ಲಿ ಗಾಡಿ ಹೊರಟೇ ಬಿಡ್ತು ಕುಂದಾಪುರಕ್ಕೆ. ಹಾಗೆ ಹೋಗ್ತಾ ಒಂದೆರಡು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲರೂ ಬೆಳಗಿನ ಜಾವ ಎದ್ದಿದ್ದಾರೆ. ಮುಖ ಎಲ್ಲ ಹೇಗೆ ಕಾಣ್ತಾ ಇದೆ, ಈಗ ಸ್ವಲ್ಪ ಹೊತ್ತಲ್ಲೇ ನಿದ್ದೆ ಹೋಗ್ತಾರೆ. ಅಂತೂ ಘಾಟಿ ಸೆಕ್ಷನ್ ಬಂತು. ಟೈಮು 6 ಗಂಟೆ. ಎಲ್ಲರೂ ಮಲಗಿಬಿಟ್ಟಿದ್ದಾರೆ. 4 ಗಂಟೆ 1:15 ಎದ್ದಿರೋದು. ಸೊ ನಮಗೆ ನಿದ್ದೆ ಬರ್ತಾ ಇಲ್ಲ. ನಾವು ಎದ್ದು ಕೂತ್ಕೊಂಡಿದ್ದೀವಿ. ಫೈನಲಿ ಫಸ್ಟ್ ದೇವಸ್ಥಾನ, ಟ್ರಿಪ್ಪಿನ ಮೊದಲನೇ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ. ಈಗ ಕೊಲ್ಲೂರಿಗೆ ಬಂದಿದ್ದೀವಿ. ಸೊ ಎಲ್ಲರೂ ಕೊಲ್ಲೂರು ದರ್ಶನಕ್ಕೆ ಹೋಗಿದ್ದೀವಿ. ಟೈಮು 7 ಗಂಟೆ ಎಕ್ಸಾಕ್ಟು 7:15 ನಾವು ಅಲ್ಲೆಲ್ಲ ಹೋಗೋ ಅಷ್ಟರಲ್ಲೇ 7:15 ಆಗಿಬಿಡ್ತು. 7:15 ಅಂದರೆ ಬಾಗಿಲು ಹಾಕಿ ದೇವರು ಪೂಜೆ ಮಾಡ್ತಾಯಿದ್ರು. ಸೊ ಅದಕ್ಕೆ ಕಾಯ್ತಾ ಕೂತ್ಕೊಂಡಿದ್ದೀವಿ. ಫಸ್ಟು ನಾವು ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಫಸ್ಟು ದರ್ಶನ ಮಹಾ ಮಂಗಳಾರತಿ ಆಗೋ ಟೈಮಿಗೆ ಹೋಗ್ಬಿಟ್ಟಿದ್ವಿ ಎದುರುಗಡೆ, ಅಮ್ಮನ ಎದುರುಗಡೆ. ಸೊ ನನ್ನ ಮಗಳು ಕೂಡ ಎಲ್ಲರೂ ಹಂಗೆ ಬಿಚ್ಚಿದ್ದಾರೆ. ನಾನು ಹಂಗೆ ಬಿಚ್ತೀನಿ ಅಂತೇಳಿ ಹಂಗೆ ಬಿಚ್ಚು ನಿಂತ್ಕೊಂಡಿದ್ದಾಳಪ್ಪ. ಬರೀ ಇಂತ. ಸರಿ, ಈಗ ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗೋದಿದೆ.
ನೆಕ್ಸ್ಟ್ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತೆ. ಸೊ ಇಲ್ಲೂ ಕೂಡ ಬಂದಿದ್ದೀವಿ. ಇದೇ ಫಸ್ಟ್ ನಾನು ನೋಡ್ತಾ ಇರೋದು ದೇವಸ್ಥಾನ. ಇಲ್ಲೂ ಕೂಡ ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ಹಾಗೆ ಹೊರಗಡೆನೆ ಫೋಟೋ ವಿಡಿಯೋ ತಕ್ಕೊಂಡೆ. ನಾವು ಕೊಲ್ಲೂರಲ್ಲೇ ತಿಂಡಿ ಮಾಡಿಕೊಂಡು ಬಂದಿದ್ರಿಂದ ಬೇಗ ಬೇಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಫೈನಲಿ ಯುವ ರೆಸಿಡೆನ್ಸಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದಾಗಿದೆ. ಸೊ ಟಿಕೆಟ್ ಎಲ್ಲ ತೆಗ್ದಾಗಿದ್ದೀವಿ. ಈಗ ಟಿಕೆಟ್ ಎಲ್ಲ ಕೊಟ್ಟು ಚೆಕ್ ಮಾಡಿ ಬ್ಯಾಗ್ ಎಲ್ಲ ಚೆಕ್ ಮಾಡಿಬಿಡ್ತಾ ಇದ್ದಾರೆ. ಏನಾದರೂ ತಿಂಡಿ ಗಿಂಡಿ ತೊಗೊಂಡು ಹೋಗ್ತಿದಾರ ಅಂತ. ಇಲ್ಲೇನೂ ತಿಂಡಿ ತೊಗೊಳಂಗಿಲ್ಲ, ಒಳಗಡೆನೆ ತಗೋಬೇಕು. ಸೊ ಫೈನಲಿ ಎಲ್ಲ ಮುಗೀತು, ಚೆಕ್ಕಿಂಗು. ಹೋಗ್ತಾ ಇದೀವಿ ಒಳಗಡೆ. ಬ್ಯಾಗ್ ಚೆಕ್ ಮಾಡ್ತಾರೆ ಅಂದರೆ ಏನಾದರೂ ತಿಂಡಿ ಗಿಂಡಿ ತೊಗೊಂಬಂದಿದ್ದಾರೋ ಇಲ್ಲೋ ಅಂತ ಚೆಕ್ ಮಾಡಿ ಬಿಡ್ತಾರೆ ಕೌಂಟ್ರಲ್ಲಿ. ಹಾಗೆ ಏನು ತಿಂಡಿ ತೊಗೊಳಂಗಿಲ್ಲ, ಎಲ್ಲ ನಾವು ಯುವ ಮೆರಿಡಿಯನ್ಸ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನು ಸಿಗುತ್ತೋ ಅದೇ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಮಾತ್ರ ಸೂಪರ್ ಆಗಿದೆ. ಎಲ್ಲ ವಾಟರ್ ಗೇಮ್, ಡ್ರೈ ಗೇಮ್ ಎಲ್ಲ ಎಂಜಾಯ್ ಮಾಡೋಣ ಬನ್ನಿ. ಹೆಂಗ ನೋಡ ಅಂತಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ. ಆವಾಗ ವಾಟರ್ ಇರತ್ತಲ್ಲ ಸ್ವಲ್ಪ ಕೋಲ್ಡ್ ಆಗುತ್ತೆ. ಸೂಪರ್ ಆಗಿ ಹೇಳಿದೆ. ಇದೆ ನೋಡಿ ಗಾಯ್ಸ್, ವಾವ್, ಮಕ್ಳಿಗೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಸಿಗುತ್ತೆ ಇಲ್ಲಿ ಬಂದರೆ. ಡ್ರೈ ಗೇಮ್ಸ್ ಆಗಿರ್ಬೋದು, ವಾಟರ್ ಗೇಮ್ಸ್ ಆಗಿರ್ಬೋದು, ಇನ್ನೂ ಸುಮಾರು ಇದೆ. ಬನ್ನಿ ತೋರಿಸ್ತೀನಿ. ಲಾಸ್ ಅಂತೂ ಆಗಲ್ಲ. ಮಕ್ಕಳು ಜೊತೆಗೆ ದೊಡ್ಡವರು ಕೂಡ ಎಂಜಾಯ್ ಮಾಡ್ಬೋದು. ನನ್ನ ಮಗಳು ನೋಡ್ತಾ ಇದ್ದಾರೆ ಯಾವಾಗ ನೀರಿಗೆ ಇಳೀಲಿ ಅಂತ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಬೇಗ ಡ್ರೆಸ್ ಚೇಂಜ್ ಮಾಡೋಣ. ಲಾಕರ್ ತೊಗೊಂಡಿದ್ದೀವಿ ಎಲ್ಲ ಸೇರೊಂದು. ನಾವೀಗ ಆಟ ಆಡಕ್ಕೆ ಬಂದಿದ್ದೀವಿ, ರೆಡಿಯಾಗಿ ಈಗ ನೀರಿಗೆ ಹೊರಟಿದ್ದೀವಿ. 3D ನೋಡ್ಕೊಂಡು ಪಿಕ್ಚರ್ ಎಲ್ಲ ನೋಡಿ ಚೇಂಜ್ ಮಾಡಿ ಈಗ ಫಸ್ಟು 3D ಪಿಕ್ಚರು ಹಾಗೆ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಬಂದು ಈಗ ಆಟ ಆಡಕ್ಕೆ ಹೋಗ್ತೀವಿ. ನನ್ನ ಮಗಳು ಆಗಲೇ ನೆನಪಿಟ್ಟಿದ್ದಾಳೆ. ಹಿಂದ್ಗಡೆ ನಮ್ಮ ಅತ್ತೆ, ನಮ್ಮ ಪಾಪು ಬರ್ತಾ ಇದ್ದಾಳೆ. ಈಗ ಇದೆಲ್ಲ ನೋಡಕ್ಕೆ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈಗ ನಾವು ಫಸ್ಟು ಇನ್ಫಿನಿಟಿ ಮಿರರ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದಂತೂ ಫುಲ್ಲು ಮ್ಯಾಜಿಕ್ ಆಗಿರುತ್ತೆ. ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಕಡೆ ನಾವೇ ಕಾಣ್ತಾ ಇರ್ತೀವಿ, ಹೊರಗೆ ಹೋಗೋ ದಾರಿನೇ ಕಾಣಲ್ಲ. ಟೆನ್ಷನ್ ಆಗಿಬಿಡುತ್ತೆ. ಬಂದಿದ್ದೀವಿ ಪಾಪ, ಎಕ್ಸಿಟ್ ಆಯ್ತಲ್ಲ ಅಂತೂ. ಎಲ್ಲ ಕಡೆ ನಾನೇ ಇದ್ದೀನಿ, ಎಲ್ಲೆಲ್ಲೂ ನಾನೇ. ಫೈನಲಿ ಹೊರಗೆ ಬಂದ್ವಿ ಗಾಯ್ಸ್. ಅಲ್ಲಿಂದ ಇಲ್ಲಿ ಬರಕ್ಕೆ ಎಷ್ಟು ಕಾಡಿಸ್ತು ಈ ಇನ್ಫಿನಿಟಿ ಮಿರರ್ ಅಂದರೆ ಯಪ್ಪ, ಒಂದ್ಸಲ ಮರ್ತೇ ಹೋಗ್ಬಿಡುತ್ತೆ ಎಲ್ಲಿಂದ ಬಂದ್ವಿ ಅಂತ. ಎಲ್ಲಿ ನೋಡಿದ್ರು ದೆವ್ವಗಳು ಗಾಯ್ಸ್, ಭಯ ಆಗ್ತಾ ಇದೆ ಇಲ್ಲೇನೆ. ಯಪ್ಪ ದೇವ್ರೆ, ಹೆಂಗಪ್ಪ ಒಳಗೆ ಹೋಗೋದಂತೆ. ಯಪ್ಪ ದೇವ, ಇನ್ನು ಸುಮಾರು ದೆವ್ವಗಳಿದ್ವು. ಮೊಬೈಲ್ ಹಾಟ್ ಆಗ್ತಾ ಇತ್ತು, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ದೆವ್ವ ನನ್ನ ಮಗಳು ಚೂರು ಎದ್ರಿಲ್ಲ, ಬ್ರೇವ್ ಗರ್ಲ್. ಹಾಗೆ ದೆವ್ವದ್ದು 3D ಫಿಲಮ್ ನೋಡಕ್ಕೆ ಕೂತ್ಕೊಂಡಿದ್ವಿ. 3D ಫಿಲಮ್ ಮುಗಿಯಿತು. ನೆಕ್ಸ್ಟ್ ಈಗ ಆಟ ಆಡಕ್ಕೆ ಹೋಗೋದೆ. ಇಂತೂ ಕನಸಿನ ಲೋಕ ನನಸಾಯ್ತು ಅನ್ನಂಗೆ ವಾಟರ್ ಗೇಮ್ಸಿಗೆ ಬಂದಿದ್ದೀವಿ ಅನ್ನೋ ಖುಷಿ ನನ್ನ ಮಕ್ಕಳಿಗೆ. ಬೀಳ್ತಾ ಇರೋದು ನಾನೇ, ದೂರದಿಂದ ವಿಡಿಯೋ ಮಾಡೋದಕ್ಕೆ ಕಾಣ್ತಾ ಇಲ್ಲ, ಬಿದ್ದೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಖುಷಿ ಹಾಯ್ ಬಲ್, ಖುಷಿ ಇತ್ತ, ಖುಷಿ ಹಾಯ್, ಧೃತಿ ಹಾಯ್ ಬಲ್, ಹಾಯ್ ಬಲ್. ಹಾಯ್ ಗಾಯ್ಸ್, ನೋಡಿ ಎಲ್ಲ ಆಡ್ತಾ ಇದೀವಿ ಇಲ್ಲಿ. ಯುವ ವಾಟರ್ ಫಾಲ್ಸ್, ಯುವ ವಾಟರ್ ಗೇಮ್ಸ್ ಆಲ್ರೆಡಿ ಆಡಿದ್ದೀವಿ. ಈಗ ಮತ್ತೆ ಇಲ್ಲೂ ಬಾಕಿ ಇದೆ. ಯಾರು ಇವ್ರಲ್ಲ? ಬನ್ನಿ ಈಗ ಸಮುದ್ರಕ್ಕೆ ಹೋಗೋಣ. ಬನ್ನಿ ಎಲ್ಲ ಸಮುದ್ರ ಫಾಸ್ಟಾಗಿ ಇದೆ. ಹಾಯ್ ಗಾಯ್ಸ್, ನೋಡಿ ಇದು ಯುವ ವಾಟರ್ ವೇವ್ ಗೇಮ್ ಅಂತ. ಇದ್ರಲ್ಲೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅಲೆ ಥರ ಬರ್ತಾ ಇರುತ್ತೆ. ಇದಕ್ಕೂ ಸಮುದ್ರಕ್ಕೂ ಇದು ಮಿನಿ ಸಮುದ್ರನೇ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಗೇಮು. ಅಲೆ ಹೆಂಗೆ ಬರುತ್ತೆ ಅಂದರೆ ನಿಜವಾದ ಸಮುದ್ರದ ಅಲೆ ಬಂದಂಗೆ ಬರ್ತಾ ಇರುತ್ತೆ. ಅಷ್ಟು ಸಖತ್ತಾಗಿ ಗೇಮ್ ಇರುತ್ತಿದ್ದು. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸಮುದ್ರ
ಆಟ ಆಡಿ ಸಖತ್ ಹೊಟ್ಟೆ ಹಸಿತಿತ್ತು ಗಾಯ್ಸ್. ಊಟ ಬೇರೆ ತೊಗೊಂಡಿದ್ವಿ, ಎಲ್ಲರೂ ಕೂಡ ಊಟ ಮಾಡಿದ್ವಿ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಇದೆ. ವೆಜ್ ಬೇಕಾದರೆ ವೆಜ್ ಕೊಡ್ತಾರೆ, ನಾನ್ ವೆಜ್ ಬೇಕಾದರೆ ನಾನ್ ವೆಜ್ ಕೊಡ್ತಾರೆ. ಇದು ನೀವು ಟಿಕೆಟ್ ತೊಗೋಬೇಕಾದ್ರೆ ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆ, ಈಗ ಊಟ ಎಲ್ಲ ಮುಗೀತು. ನೆಕ್ಸ್ಟ್ ಮತ್ತೆ ಆಟ ಆಡೋಕ್ಕೆ ಹೋಗೋದು. ಫ್ಯಾಮಿಲಿಯಾಗಿ ಎಲ್ಲಾದರೂ ಹೋಗಬೇಕು ಸಮ್ಮರ್ ಹಾಲಿಡೇಸ್ಗೆ ಅಂತ ಪ್ಲ್ಯಾನ್ ಮಾಡಿದರೆ ಎಂಜಾಯ್ ಮಾಡೋಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಗಾಯ್ಸ್. ಇದಿರೋದು ಕುಂದಾಪುರದಲ್ಲಿ, ಕುಂದಾಪುರ ಯುವ ರೆಸಿಡೆನ್ಸಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ. ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಎಂಜಾಯ್ ಮಾಡಿದ್ದಕ್ಕೆ ಹೇಳ್ತಾ ಇರೋದು. ನೋಡಿ ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡ್ಬೋದು. ನಾವು ಕೊಡೋ ದುಡ್ಡಿಗೆ ಸಖತ್ತಾಗಿ ವರ್ತಾಗಿ ಆಟಗಳೆಲ್ಲ ಇದ್ದಾವೆ ಕೂಡ. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಸೀನಿಯರ್ ಸಿಟಿಸನ್ ಕೂಡ ಆಟ ಆಡೋ ಅಂಥ ಗೇಮ್ಗಳಿದ್ದಾವೆ. ವಂಡರ್ಲಾದಲ್ಲಿ ಅಲ್ಲಿ ಇಲ್ಲಿ ಹೋದರೆ ಸ್ವಲ್ಪ ಹೊತ್ತು ಕಾಯ್ತಾ ನಿಂತ್ಕೋಬೇಕಾಗುತ್ತೆ ಒಂದೊಂದು ಗೇಮ್ಗೆ. ಬಟ್ ಇಲ್ಲಿ ಒಂದೊಂದು ಗೇಮ್ ಆಡ್ತಾ ಎಲ್ಲನೂ ಕೂಡ ಟೈಮ್ ವೇಸ್ಟ್ ಮಾಡೋ ಹಾಗೆ ಎಲ್ಲ ಆರಾಮಾಗಿ ಆಟ ಆಡ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಅಡಲ್ಟ್ಸಿಗೆ 750 ಮೇಲೆ ಆ್ಯಂಡ್ ಸೀನಿಯರ್ ಸಿಟಿಸನ್ಗೆ 650 ಮೇಲೆ ಆ್ಯಂಡ್ ಸಣ್ಣ ಮಕ್ಕಳಿಗೆಲ್ಲ 450 ಮೇಲೆ ಇದೆ. ಅದು ಊಟ ಏನಾದರೂ ಬೇಕು, ವೆಜ್ ಬೇಕು, ನಾನ್ ವೆಜ್ ಬೇಕು ಅಂದರೆ ಅದನ್ನು ನಿಮ್ಮ ಹತ್ರ ಕೇಳಿಬಿಟ್ಟು ಯಾವ ಊಟ ಬೇಕೋ ಆ ಊಟನ ನಿಮ್ಮ ಒಂದು ಟಿಕೆಟಲ್ಲಿ ಸೇರಿಸಿ ಆ ಟಿಕೆಟ್ನ ನಿಮಗೆ ಕೊಡ್ತಾರೆ ಗಾಯ್ಸ್. ಎಲ್ಲರೂ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಒಂದು ರೀಲ್ಸ್ ಮಾಡಿ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ರೀಲ್ಸ್ ಎಲ್ಲ ಮಾಡಿದ್ವಿ. ಬಟ್ ಆ ರೀಲ್ಸಿನ ಕ್ಲಿಪ್ಗಳೆಲ್ಲ ಸರಿ ಬಂದಿರಲಿಲ್ಲ, ಅದಕ್ಕೆ ಅದನ್ನು ಅಪ್ಲೋಡ್ ಮಾಡಲಿಲ್ಲ. ಹಾಗೆ ವಿಡಿಯೋದಲ್ಲಿ ಹಾಕಿದೆ ಅಷ್ಟೇ. ಅಂದರೆ ಟ್ರೈನು ಈ ಥರ ಎಲ್ಲ ಆಟ ಆಡೋಣ ಅಂತ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ವಾಟರ್ಗೆ ಮಾಡಿ ತುಂಬ ನೋಡು. ಡ್ರೈ ಗೇಮ್ಸ್ ಆಡೋಣ ಅಂತ ಬರ್ತಾ ಇದೀವಿ. ನೋಡಿ ಎಲ್ಲ ಡ್ರೈ ಗೇಮ್ಸ್. ಈಗ ಅದೇ ಟ್ರೈನ್ ಆಡಿ ಬಂದಿದ್ವಿ. ಈಗ ನೆಕ್ಸ್ಟ್ ಆಡ್ತಾ ಹೋಗೋದೀಗ. ಬನ್ನಿ ಗಾಯ್ಸ್, ನಾವು ಕಪ್ಪೆ ಆಡ್ತಾ ಇದ್ವಿ. ಕಪ್ಪೆ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನೀವು ಯಾವಾಗಾದ್ರೂ ಆಡಿದ್ರೆ ಕಪ್ಪೆನ? ಇಲ್ಲ, ಜಸ್ಟ್ ಇವತ್ತು. ಈ ತರ ಅಲ್ಲಾಡ್ಕೊಂಡು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕಪ್ಪೆ ಮತ್ತೆ ಹಾಡೋದಲ್ವಾ? ಕಪ್ಪೆ ಏನಿದ್ರು ಹೀಗೆ ಮಾಡೋದು. ಜಂಪ್ ಮಾಡ್ಕೊಂಡು ಯಾವ ಕನ್ನಡನ ಇದು? ಮಾಮಿ ನೋಡಿ, ಇವಾಗ ನಾವು ಈಗಾಡಕ್ಕೆ ಹೋಗ್ತಾ ಇದೀವಿ. ಡ್ರ್ಯಾಗನ್ ಬಂತು ಡ್ರ್ಯಾಗನ್. ಹಾಯ್ ಶ್ರುತಿ, ಹಾಯ್ ಬಸ್. ಯುವ ವಾಟರ್ ಪಾರ್ಕಿಂದು ಎಲ್ಲ ಆಟ ಆಡಿ ಸುಸ್ತಾಗಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗಲ್ಲ, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತೀವಿ. ಲಾಕರ್ ಕೀ ಕೊಟ್ಟು ಚೆಕ್ಔಟ್ ಆಗಿ ವಾಪಸ್ ಹೋಗ್ತಾ ಇದ್ದೀವಿ ಗಾಯ್ಸ್. ಸುಸ್ತಾಗ್ತಾ ಇದ್ದೀವಿ. ಆಫ್ಟರ್ ಟ್ರಿಪ್ ಮಲ್ಕೊಂಡ್ಬಿಟ್ಟು ಸಣ್ಣ ಮಕ್ಕಳೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ. ದೊಡ್ಡ ಮಕ್ಕಳು ಒಂದು 5 ನಿಮಿಷ ಹೊಡಿತಾರೆ. ಸಾನು ಆಗಲೇ ನಿದ್ದೆಗೆ ಜಾರು ಬಿಟ್ಟಿದ್ದಾರೆ. ಇವರು ಟ್ರಿಪ್ಪಿಗೆ ಹೋಗಿ ಬಂದಲ್ಲ, ಏನು ಅನಿಸ್ತಿದೆ? ಇನ್ನೂ ಹೋಗ್ಬೇಕು ಅನ್ಸುತ್ತಾ? ಅವರು ಮಲಗಿದ್ದಾರೆ, ಟ್ರಿಪ್ಪಿಗೆ ಹೋಗ್ಬೇಕಾರೆ ಜಾಲಿ. ಟ್ರಿಪ್ಪಿಂದ ಬಂದ್ಮೇಲೆ ಎಲ್ಲ ಖಾಲಿ, ಜೋಬ್ ಖಾಲಿ, ಎನರ್ಜಿ ಖಾಲಿ, ಹೊಟ್ಟೆನೂ ಖಾಲಿ. ಈಗ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆನೆಗುಡ್ಡೆ ಇವೆರಡು ನೋಡ್ಕೊಂಡ್ ಬಂದ್ವಿ. ವಿಡಿಯೋ ಮಾಡಿ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕಿ ಹೋಗಿದ್ವಿ. ಈಗ ಅಮೃತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಹಲವು ಮಕ್ಕಳ ತಾಯಿ ಅಂತೆ.
ಹಾಯ್ ಗಾಯ್ಸ್, ನೋಡಿ ಇದೇ ಅಮೃತಲಿಂಗೇಶ್ವರಿ ದೇವಸ್ಥಾನ ಅಂತ. ಇದು ನಾನು ನೋಡಿರಲಿಲ್ಲ. ಹೀಗೆ ಟ್ರಿಪ್ಪಿಗೆ ಬರ್ತಾ ವಾಪಸ್ ರಿಟರ್ನ್ ಹೋಗ್ತಾ ಈ ಒಂದು ದೇವಸ್ಥಾನ ಇದೆ ಅಂತ ಕರ್ಕೊಂಬಂದಿದ್ದಾರೆ. ಈ ಒಂದು ದೇವಸ್ಥಾನದ ವಿಶೇಷತೆನೇ ಯೂನಿಕ್ ಆಗಿದೆ. ಈ ಅಮ್ಮನಿಗೆ ಹಲವು ಮಕ್ಕಳ ತಾಯಿ ಅಂತಲೂ ಕೂಡ ಕರೀತಾರೆ, ಪೂಜೆ ಸಲ್ಲಿಸ್ತಾರೆ. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಯಾರಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳು ಬೇಕೋ ಹೆಣ್ಮಕ್ಳು ಬೇಕೋ, ಇಲ್ಲಿ ಬಂದು ಕೇಳ್ಕೊಂಡು ಹೋದರೆ ಮಕ್ಕಳಾಗುತ್ತಂತೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಕೂಡ ಆ ಅಮ್ಮನವರ ಮಕ್ಕಳಂತೆ. ಇಲ್ಲಿ ಬಂದು ಎಣ್ಣೆ ಅಭಿಷೇಕ ಮಾಡಿದ್ರೆ ಈ ಒಂದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಅಮ್ಮನವರ ಮಕ್ಕಳಿಗೆ, ಅವರಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿನ ಒಂದು ಸಂಪ್ರದಾಯ ಮತ್ತು ನಂಬಿಕೆ ಕೂಡ. ಈ ಒಂದು ದೇವಸ್ಥಾನದಲ್ಲಿ ಆ ಜೋಡಿ ಕಲ್ಲು ಕೂಡ ಇದೆಯಲ್ಲ, ಅದು ಜೋಡಿ ಮಕ್ಕಳು. ಎಷ್ಟೆಷ್ಟು ವಿಶೇಷತೆ ಇದೆ ಅಲ್ವಾ ಗಾಯ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಗಾಯ್ಸ್ ದೇವಸ್ಥಾನ. ಹಾಗೆ ನೆಕ್ಸ್ಟ್ ನಾವು ಮಂದಾರ್ತಿ ಅನ್ನೋ ಒಂದು ಊರಿಗೆ ಹೋಗಿ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ಬಟ್ ರಿಯಲ್ ಆಗಿ ಹೇಳಬೇಕು ಅಂದರೆ ಒಳಗಿನ ಒಂದು ಪದ್ಧತಿ. ನಾವು ಸಂಜೆ ಹೊತ್ತು ಹೋಗಿದ್ದು, ಅಲ್ಲಿಗೆ 8 ಗಂಟೆ ಅಂದರೆ ಭೋಜನದ ಸಮಯ ಟೈಮಲ್ಲಿ ಆ ಒಂದು ದೇವರಿಗೆ ಸಾಲಾಗಿ ನೈವೇದ್ಯನ ಇಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಕಣ್ಣು ಸಾಲಲ್ಲ. ಇದು ಕಲ್ಯಾಣಿ. ಹಾಗೆ ಇಲ್ಲಿ ಕೂಡ ಒಂದು ಆದಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ ಗಾಯ್ಸ್. ಇದೆಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ಕಡೆ ಎಲ್ಲ ನಾನು ಹೆಚ್ಚಿ ಬಂದಿರಲಿಲ್ಲ, ಇದೇ ಬರ್ತಾ ಇರೋದು. ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಒಂದು ಸುಬ್ರಹ್ಮಣ್ಯದಲ್ಲಿದೆ, ಇಲ್ಲೂ ಒಂದು ಕೂಡ ಸ್ಥಾಪನೆ ಆಗಿದೆ. ಇದು ಮೊನ್ನೆ ಸ್ಥಾಪನೆ ಆಗಿರುವಂಥ ದೇವಸ್ಥಾನ ಅಂತೆ ಗಾಯ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ಕಣ್ಣು ಸಾಲಲ್ಲ. ಊಟನೂ ಇದೆ ಅಂತ ಹೇಳಿದ್ರು, ಅದಕ್ಕೆ ಊಟ ಮಾಡ್ಕೊಂಡೇ ಹೋಗೋಣ ಅಂತ ವೇಟ್ ಮಾಡ್ತಾಯಿದ್ವಿ. ಅನ್ನ, ಸಾಂಬಾರು, ತಿಳಿಸಾರು, ಪಾಯಸ, ಮಜ್ಜಿಗೆ, ಊಟ ಮಾತ್ರ ಅಮೃತ ಥರ ಇತ್ತು ಗಾಯ್ಸ್. ಸಖತ್ತಾಗಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ಗಾಯ್ಸ್ ಸಮ್ಮರ್ ಹಾಲಿಡೇ ಸ್ಮಾಲ್ ಟ್ರಿಪ್ಪು. ಎಲ್ಲರೂ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.